ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಮೊದಲಿಗೆ ಸಾರಿ, ಯಾಕಂದರೆ ಹಬ್ಬಗಳ ಮೂಲವನ್ನು ತಿಳಿಸ್ಕೊಡ್ತೀನಿ ಅಂತ ಹೊರಟವರು ಎರಡೇ ವಿಡಿಯೋಗೆ ಕಾಣೆ ಆಗೋಗ್ಬಿಟ್ಟಿದ್ದಾರಲ್ಲಪ್ಪ ಅಂತ ನಿಮ್ಗೆ ಅನಿಸಿರಬಹುದು. ಹಾಗೇನಿಲ್ಲ, ಎಕ್ಸಾಮ್ ಇದ್ದಿದ್ದ ಕಾರಣದಿಂದ ವಿಡಿಯೋನ ಮಾಡೋದಕ್ಕೆ ಸಮಯ ಆಗ್ತಿರ್ಲಿಲ್ಲ. ಹಾಗಾಗಿ ಎಕ್ಸಾಮ್ ಮುಗಿಸಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಈಗ ಎಕ್ಸಾಮ್ ಮುಗಿಸ್ಕೊಂಡು ಮತ್ತೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಮತ್ತೆ ನಮ್ಮ ಹಬ್ಬಗಳ ಮೂಲಗಳನ್ನು ತಿಳ್ಕೊಳೋ ಹಾದಿಯನ್ನು ನಾವು ಕಂಟಿನ್ಯೂ ಮಾಡೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಹಬ್ಬ ಅನ್ನುವಂತಹ ಪದ ಹೇಗೆ ಬಂತು ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಹಬ್ಬಕ್ಕೂ ಹಾಗೂ ಕಾಲಕ್ಕೂ ಇರುವಂಥ ಸಂಬಂಧ ಏನು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ಒಂದು ಮಾತು, ಒಬ್ಬರು ಕಮೆಂಟಲ್ಲಿ ಹಾಕಿದ್ರು, ವಿಡಿಯೋ ತುಂಬಾ ಲೆಂತಿ ಆಗಿದೆ, ಜನ ಕಡಿಮೆ ಸಮಯದಲ್ಲಿ ಹೆಚ್ಚು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಮೇಡಮ್ ಅಂತ. ಖಂಡಿತ ಸರ್, ನಾನು ಆದಷ್ಟು ಕಡಿಮೆ ಸಮಯವನ್ನು ತಗೊಂಡು ಹೆಚ್ಚು ಮಾಹಿತಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದರೆ ಪ್ರತಿಯೊಬ್ಬರ ಸಮಯನೂ ಕೂಡ ತುಂಬಾ ಮೌಲ್ಯಯುತವಾಗಿರುವಂಥದ್ದು. ಅದನ್ನು ವೇಸ್ಟ್ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ಆದರೆ ನಾವು ತಿಳ್ಕೊಳ್ಳೋದಕ್ಕೆ ಹೊರಟಿರುವಂಥ ಮಾಹಿತಿ ಯಾವುದೋ ಒಂದು ಗದ್ಯದ್ದೋ ಅಥವಾ ನಮಗಿರುವಂಥ ಪಠ್ಯಕ್ರಮದ ಮಾಹಿತಿ ಅಲ್ಲ. ನಮ್ಮ ಸಂಸ್ಕೃತಿ, ನಮ್ಮ ಪದ್ಧತಿ ಆಗಿರುವಂತಹ ಒಂದು ವಿಷಯದ ಬಗ್ಗೆ ನಾವು ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಹೊರಟಿದ್ವಿ. ಹಾಗಾಗಿ ಅದರ ಸಂಪೂರ್ಣ ಮಾಹಿತಿ ಬೇಕು. ಅದರ ಒಂದು ಮೂಲವನ್ನು ನಾವು ಸಂಪೂರ್ಣವಾಗಿ ತಿಳ್ಕೋಬೇಕು ಅಂತಂದರೆ ಕೊಂಚ ಸಮಯ ಬೇಕಾಗುತ್ತೆ. ಹಾಗಾಗಿ ಸಮಯ ಹಿಡಿಯುತ್ತೆ. ಆದಷ್ಟು ನಾನು ಸಮಯ ಕಡಿಮೆ ತಗೊಂಡು ಮಾಹಿತಿ ಹೆಚ್ಚಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಆದರೆ ಸಂಪೂರ್ಣವಾಗಿ ನಮಗೆ ಮಾಹಿತಿ ಬೇಕೇ ಬೇಕು. ನಾವು ಒಂದು ಹಬ್ಬದ ಮೂಲವನ್ನು ತಿಳ್ಕೋಬೇಕು ಅಂತಂದರೆ ವಿಡಿಯೋಸ್ ಸಂಪೂರ್ಣವಾಗಿ ನೋಡಲೇಬೇಕಾಗುತ್ತೆ. ಈಗ ನಾವು ನಮ್ಮ ಹಬ್ಬಕ್ಕೂ ಹಾಗೂ ಕಾಲಕ್ಕೂ ಇರುವಂತಹ ಸಂಬಂಧ ಏನು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಕಾಲ ಪವಿತ್ರವಾದುದು ಮತ್ತು ದೈವಿ ಸ್ವರೂಪವಾದುದು. ಒಂದು ಮಾತಿನಲ್ಲಿ ಕಾಲವೇ ನಾನೆಂದು ದೇವರು ಸಹ ಗೀತೆಯಲ್ಲಿ ಹೇಳಿದ್ದಾನೆ. ಕಾಲವೆಷ್ಟೇ ಮಹತ್ವದಾದರೂ ನಾವು ಮಾತ್ರ ಸಹಜವೆನ್ನುವಂತೆಯೇ ಪರಿಗಣಿಸಿದ್ದೇವೆ. ಅದರ ಬೆಲೆಯೂ ಸಹ ಏನೂ ಗೊತ್ತಿರದಂತೆ ಇದ್ದೇವೆ. ಯಾರೂ ಕಾಲದ ಮೌಲ್ಯವನ್ನು ಕುರಿತು ಆಲೋಚಿಸುತ್ತಿಲ್ಲ. ಕೆಲವರು ಹಿರಿಯರು ಕಾಲ ಬೆಲೆಯುಳ್ಳದ್ದೆಂದು ಗ್ರಹಿಸಿ ಟೈಮ್ ಈಸ್ ಮನಿ, ಕಾಲ ಹಣಕ್ಕೆ ಸಮಾನ ಎಂದಿದ್ದಾರೆ. ಆ ಮಾತಿಗಿಂತಲೂ ಸಹ ಕಾಲ ಬೆಲೆಯುಳ್ಳದೆಂದು ನಾವೆನ್ನುತ್ತಿದ್ದೇವೆ. ನಾನೀಗ ಏನು ಓದ್ದೆ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅಂತಂದರೆ ನಿಜ. ನಾವಂತೂ ಈಗಿನ ಜನ್ರೇಷನಲ್ಲಿ ಟೈಮ್ ವ್ಯಾಲ್ಯೂನೇ ಗೊತ್ತಿಲ್ಲದೆ ಟೈಮ್ನ ಯೂಸ್ ಮಾಡ್ಕೋತಿದ್ದೀವಿ. ಅವ್ರು ಹೇಳಿರೋದು ನಿಜಾನೇ, ಟೈಮ್ ಈಸ್ ಮನಿ ಅಂತ ಹೇಳಿರೋದು. ಇವಾಗಿನ ಜನ್ರೇಷನಲ್ಲಿ ಟೈಮ್ನ ಜನ ಹೇಗೆ ಯೂಸ್ ಮಾಡ್ತಿದ್ದಾರೆ ಅಂದರೆ ದುಡಿಮೆ ಬೆನ್ನತ್ತಿ ಹೋಗಿ ಟೈಮ್ ಹೋಗ್ತಿರೋದೇ ಗೊತ್ತಾಗ್ತಿಲ್ಲ ಅವರಿಗೆ. ಆದರೂ ಕೂಡ ಅದಕ್ಕಿಂತ ಟೈಮು ಇನ್ನೂ ಮಹತ್ವವಾಗಿರೋದು ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಟೈಮ್ನ ನಾವು ಹಣಕ್ಕೆ ಸಮಾನ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ಹಣ ಹೋದರೆ ನಾವು ವಾಪಸ್ ತರ್ಬೋದು, ಟೈಮ್ ಹೋದರೆ ಮತ್ತೆ ನಾವು ಅದನ್ನು ವಾಪಸ್ ತರಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸ್ನೇಹಿತರೆ. ಹಾಗಾಗಿ ಹಣಕ್ಕಿಂತ ಟೈಮು ತುಂಬಾ ಮುಖ್ಯ ಅನ್ನೋದನ್ನು ನಾವು ಅರ್ಥಕೋಬೇಕು. ಕಾಲ ಅನ್ನೋದು ಹೇಗೆ ಅಂದರೆ ಪ್ರತಿ ಜೀವರಾಶಿ ಕಾಲವನ್ನು ಅನುಭವಿಸುತ್ತಾ ಇದೆ. ಪ್ರತಿ ಜೀವರಾಶಿ ಶರೀರದಿಂದ ಎಷ್ಟು ಒಳ್ಳೆಯ ಕೆಟ್ಟ ಕೆಲಸಗಳಲ್ಲಿ ಕಾಲವನ್ನು ಉಪಯೋಗಿಸುತ್ತಿವೆ. ಚಲಿಸುವ ಕಾಲದಲ್ಲಿ ಒಳ್ಳೆಯ ಕೆಲಸ ನಡೆದರೂ ಕೆಟ್ಟ ಕೆಲಸ ನಡೆದರೂ ಅದನ್ನು ಮಾಡುವ ಜೀವರಾಶಿಗಳಿಗೆ ಅವುಗಳ ಫಲವೂ ಅನುಭವವೂ ಲಭಿಸುತ್ತದೆ. ಆದರೆ ಕಾಲಕ್ಕೆ ಒಳ್ಳೆಯದು ಕೆಟ್ಟರೊಂದಿಗಿನ ಯಾವ ಸಂಬಂಧವೂ ಇಲ್ಲ. ಆದ್ದರಿಂದ ಕಾಲ ದೈವ ಸ್ವರೂಪ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಕಾಲ ಒಬ್ಬ ಮನುಷ್ಯನಿಗೆ, ಒಂದು ಜಾತಿಗೆ, ಒಂದು ದೇಶಕ್ಕೆ ಪರಿಮಿತವಾದದ್ದು ಅಲ್ಲ. ಅದು ಸಮಸ್ತ ಜಗತ್ತಿಗೆಲ್ಲ ಉಪಯೋಗಿಸಲ್ಪಡುತ್ತಿದೆ. ಉದಾಹರಣೆಗೆ ಭಾರತದಲ್ಲಿರುವ ವ್ಯಕ್ತಿಗೂ ಅಮೆರಿಕದಲ್ಲಿರುವ ವ್ಯಕ್ತಿಗೂ ಕಾಲ ಒಂದೇ ವಿಧವಾಗಿದೆ. ಎಲ್ಲರಿಗೂ ಸಮಾನವಾದ ಕಾಲದಲ್ಲಿ ಅವರವರ ಕೆಲಸಗಳು, ಅವರವರ ಅನುಭವಗಳು ಬೇರೆ ಬೇರೆಯಾಗಿರಬಹುದು. ಆದರೂ ಕಾಲ ಎಲ್ಲರಿಗೂ ಒಂದೇ ಅಲ್ಲವೇ? ಆದ್ದರಿಂದ ಕಾಲ ದೈವ ಸ್ವರೂಪವೆಂದು ಹೇಳಬಹುದು. ನಿಜ. ಸೊ ಟೈಮು ಒಂದೇ ಆಗಿರುತ್ತೆ ಯಾವತ್ತು. ಅಮೇರಿಕದಲ್ಲಿದ್ದರೂ ಇಂಡಿಯಾದಲ್ಲಿದ್ದರೂ ಕೂಡ ಟೈಮ್ ಮಾತ್ರ ಎಲ್ರಿಗೂ ಒಂದೇ ಆಗಿರುತ್ತೆ. ಆದರೆ ಅದನ್ನು ಬಳಸ್ಕೊಳ್ಳೋ ವಿಧಾನ ನಮಗೆ ಗೊತ್ತಿರಬೇಕು ಅಷ್ಟೇ. ಅದನ್ನು ಸರಿಯಾದ ಕ್ರಮದಲ್ಲಿ ನಾವು ಬಳಸ್ಕೊಂಡಲ್ಲಿ ಕಾಲ ಕೂಡ ಒಳ್ಳೆಯ ಕೆಲಸ ಮಾಡೋದಕ್ಕೆ ಹೊರಟರು ಕೂಡ ಸಪೋರ್ಟ್ ಮಾಡೋದಂತೆ. ಹಾಗಾಗಿ ಕಾಲವನ್ನು ನಾವು ಯಾವಾಗ ಸರಿಯಾದ ರೀತಿಯಲ್ಲಿ ಬಳಸ್ಕೋತೀವೋ ಆಗ ನಾವು ನಮ್ಮ ಒಂದು ಸ್ಥಾನದಿಂದ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಜನ್ಮದಿಂದ ಪ್ರಾರಂಭವಾದ ಕಾಲ ಮರಣದಿಂದ ಅಂತ್ಯವಾಗುತ್ತಿದೆ. ಜನ್ಮಕ್ಕೂ ಮರಣಕ್ಕೂ ಮಧ್ಯದಲ್ಲಿರುವ ಕಾಲವನ್ನು ಜೀವನ ಅಥವಾ ಜೀವಿತ ಕಾಲ ಎನ್ನುತ್ತಿದ್ದೇವೆ. ಜೀವನದಲ್ಲಿ ಕೆಲವರು ಒಳ್ಳೆಯದಾಗಿ, ಕೆಲವರು ಕೆಟ್ಟದ್ದಾಗಿ ಜೀವನವನ್ನು ಸಾಗಿಸುತ್ತಿದ್ದಾರೆ. ಅನಂತವಾದ ಕಾಲದಲ್ಲಿ ಯಾರು ಎಷ್ಟು ವಿಧಗಳಲ್ಲಿ ಜೀವಿಸಿದರೂ ಕೊನೆಗೆ ಅವರು ಕಾಲಗರ್ಭದಲ್ಲಿ ಬೆರೆತು ಹೋಗುವವರೇ ಅಲ್ಲವೇ? ಜೀವನದಲ್ಲಿ ವಿಶೇಷತೆ ಹೊಂದಿದವರನ್ನು ಚಿರಂಜೀವಿಗಳೆಂದು ಕರೆಯುವುದು ನಡೆಯುತ್ತಿದೆ. ಅವರ ಜೀವನ ಕಾಲ ಸ್ವಲ್ಪವೇ ಆದರೂ ಅವರ ಜೀವನದ ಧ್ಯೇಯವು ಬಹಳ ದೊಡ್ಡದಾಗಿರುತ್ತದೆ. ಅವರು ಎಲ್ಲರಂತೆ ಅಲ್ಲದೆ ಜೀವನದಲ್ಲಿ ವಿಶಿಷ್ಟವಾದದ್ದನ್ನೇ ಸಾಧಿಸುತ್ತಾರೆ. ಅಂತಹವರನ್ನು ಜನ್ಮಗಳು ಚಿರಂಜೀವಿಗಳೆಂದು ಕರೆಯುತ್ತಿದ್ದೇವೆ.
ಈ ಕಾಲದಲ್ಲಿ ಕಾಲವೆಂದರೆ ಏನು ಎಂದು ಸ್ವಲ್ಪವೂ ಯೋಚಿಸದೆ ವ್ಯರ್ಥವಾಗಿ ಕಾಲವನ್ನು ಕಳೀತಾ ಇದ್ದೀವಿ. ಯಾವುದಕ್ಕೂ ಸಾರ್ಥಕವಿಲ್ಲದೆ ಜೀವನವನ್ನು ಬಹಳ ಜನ ಕಳೆಯುತ್ತಿದ್ದಾರೆ. ಕ್ಷಣ ಕ್ಷಣವೂ ನಮ್ಮ ಶರೀರದಲ್ಲಿ ಬದಲಾವಣೆ ನಡೆಯುತ್ತಿದೆ. ಕ್ಷಣ ಕ್ಷಣವೂ ಬದಲಾವಣೆಯಿಂದಲೇ ಬಾಲ್ಯದಿಂದ ವೃದ್ಧಾಪ್ಯಕ್ಕೆ ಶರೀರವು ಸೇರಿಕೊಳ್ಳುತ್ತಿದೆ. ದಿನ ದಿನವೂ ಕಾಲ ಕಳೆದಂತೆಲ್ಲ ಮೃತ್ಯುವು ಹತ್ತಿರವಾಗುತ್ತಿದೆ. ನಡೆಯುವ ಕಾಲದಲ್ಲಿ ಯಾವುದೋ ಒಂದು ದಿನ ಮೃತ್ಯುವನ್ನು ಸೇರಬೇಕಾಗಿದೆ. ಆದರೂ ನಡೆದು ಹೋಗುವ ಕಾಲವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಮರಣ ಹತ್ತಿರವಾಗುತ್ತಿದೆ ಅಲ್ಲವೇ ಎಂದು ಯಾರೂ ತಿಳಿಯುತ್ತಿಲ್ಲ. ನಾವು ತಿಳಿದರೂ ತಿಳಿಯದಿದ್ದರೂ ಕಾಲ ನಿಲ್ಲುವುದಿಲ್ಲ, ಮೃತ್ಯುವು ಬಾರದೇ ಇರುವುದಿಲ್ಲ. ಇಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅಲ್ವಾ? ನಿಜ. ಟೈಮು ಅನ್ನೋದು ಹೇಗೆ ಅಂದರೆ, ನಾವು ಹುಟ್ಟಿದ ಸೆಕೆಂಡಿಂದ ಸ್ಟಾರ್ಟ್ ಆಗಿ ನಮ್ಮ ಮರಣದ ಅಂತ್ಯದವರೆಗೂ ಕೂಡ ಅದು ನಮ್ಮ ಜೊತೆನೇ ಬರುತ್ತೆ. ನಮ್ಮ ಪ್ರತಿ ಹೆಜ್ಜೆಯಲ್ಲೂ ಹೆಜ್ಜೆ ಹಾಕ್ತಾ ಬರೋದು ಅಂತಂದರೆ ಅದು ಸಮಯ ಒಂದೇ. ನಾವು ಹುಟ್ಟಿನಿಂದಲೂ ಮರಣದವರೆಗೂ ನಮ್ಮ ಜೊತೆಗೆ ನಮ್ಮ ನೆರಳಾಗಿ ಬರೋದು ಸಮಯ ಒಂದೇ. ಹಾಗಾಗಿ ಸಮಯವನ್ನು ನಾವು ಹೇಗೆ ಬಳಸ್ಕೋತೀವೋ ಹಾಗೆ ಸಮಯ ಕೂಡ ನಮಗೆ ಒಳ್ಳೆಯ ಅವಕಾಶಗಳನ್ನು ನೀಡುತ್ತೆ, ಒಳ್ಳೆಯ ರೀತಿಯಲ್ಲಿ ಒಳ್ಳೆಯದನ್ನೇ ಮಾಡುತ್ತೆ. ಇರೋ ಸಮಯವನ್ನು ಹೇಗೆ ಬಳಸ್ಕೋಬೇಕು ಅನ್ನುವಂತಹ ಜ್ಞಾನ ನಮ್ಮಲ್ಲಿರಬೇಕು ಅಷ್ಟೇ. ನಾವು ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಅಥವಾ ಉಪಯೋಗಿಸ್ಕೊಳ್ದೇ ಇರಿ, ಆದರೆ ನಮ್ಮ ಒಂದು ಮರಣದ ಅಂತ್ಯ ಬರದೇ ಇರಲ್ಲ, ನಮ್ಮ ಮೃತ್ಯು ಬರದೇ ಇರಲ್ಲ. ಹಾಗಾಗಿ ಇರುವಂತಹ ಕಾಲವನ್ನು ಸರಿಯಾಗಿ ಸರಿದೂಗಿಸ್ಕೊಂಡು ಅದರಲ್ಲಿ ಏನಾದರೂ ಒಂದು ಉನ್ನತ ಸಾಧನೆಗೆ ನಾವು ದಾರಿ ಮಾಡ್ಕೋಬೇಕು. ಮಾನವನ ದೃಷ್ಟಿಯಲ್ಲಿ ಬೆಲೆ ಇಲ್ಲದ ಕಾಲಕ್ಕೆ ಬೆಲೆ ಕಲ್ಪಿಸಬೇಕೆಂದು, ನಡೆದ ಕಾಲ ಮತ್ತೆ ಬರುವುದಿಲ್ಲವೆಂದು ಅರ್ಥವಾಗುವಂತೆ ಮಾಡಬೇಕೆಂದು, ನಿನ್ನ ಜೀವನ ಸ್ವಲ್ಪ ಕಾಲವೇ ಇದೆ ಎಂದು, ಆ ಸ್ವಲ್ಪ ಕಾಲವೂ ಸಹ ಖರ್ಚಾಗಿ ಹೋಗುತ್ತಿದೆ ಎಂದು ಆಲೋಚಿಸಬೇಕೆಂದು, ನಡೆದು ಹೋದ ನಿನ್ನ ಜೀವನದಲ್ಲಿ ಏನು ಸಾಧಿಸಿದ್ದೇನೆಂದು ಯೋಚಿಸಬೇಕು. ಮುಖ್ಯವಾಗಿ ಕಾಲವೆಂದರೆ ಏನು ಎಂದು ಕಣ್ತರಿಸಬೇಕೆಂದು ಹಿರಿಯರು ಮನುಷ್ಯರಿಂದ ಆಚರಿಸುವಂತೆ ಮಾಡಿದ ಪ್ರಕ್ರಿಯೆಯನ್ನೇ ಹಬ್ಬ ಎನ್ನುತ್ತಿದ್ದೇವೆ. ಹಬ್ಬದ ಮೂಲ ಎಷ್ಟೆಲ್ಲ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಹಬ್ಬ ಅನ್ನೋದು ಕೇವಲ ಒಂದು ಹಣ್ಣು ಎನ್ನುವಂತಹ ಪದದಿಂದ ಮಾತ್ರ ಬಂತು ಅಂತ ನಾವು ತಿಳ್ಕೊಂಡ್ವಿ. ಆದರೆ ಕಾಲಕ್ಕೂ ಹಬ್ಬಕ್ಕೂ ಯಾವ ರೀತಿಯ ಒಂದು ನಂಟಿದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ತಿದ್ದೀವಿ. ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಹಣ್ಣು ಹೇಗೆ ಹಬ್ಬ ಆಗುತ್ತೆ? ಕಾಯಿ ಸ್ವಲ್ಪ ಕಾಲಕ್ಕೆ ಹಣ್ಣಾಗಿ ಬದಲಾಗುತ್ತದೆ. ಕಾಯಿ ಎನ್ನುವುದು ಹಣ್ಣಾಗಿ ಪರಿವರ್ತನೆ ಹೊಂದುವುದು ನಮಗೆ ಪೂರ್ತಿಯಾಗಿ ತಿಳಿದ ವಿಷಯವೇ. ಬದಲಾವಣೆ ಬಂದ ಹಣ್ಣಿನಿಂದ ಹುಟ್ಟಿದ ಪದವೇ ಹಬ್ಬ. ನೋಡಿದ್ರಲ್ಲ ಸ್ನೇಹಿತರೆ, ಹಬ್ಬಕ್ಕೂ ಕಾಲಕ್ಕೂ ಇರುವಂತಹ ಸಂಬಂಧ ಹೇಗೆ ಅಂತ ನಾವು ಮುಂದಿನ ವಿಡಿಯೋದಲ್ಲಿ ಪ್ರಕೃತಿಗೂ ಹಬ್ಬಕ್ಕೂ ಇರುವಂತಹ ಸಂಬಂಧ ಏನು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಈ ವಿಡಿಯೋದಲ್ಲಿ ಅದ್ಭುತವಾಗಿ ಕಾಲಕ್ಕೂ ಹಬ್ಬಕ್ಕೂ ಇರುವಂತಹ ಸಂಬಂಧ ಏನು ಅನ್ನೋದನ್ನು ತಿಳ್ಕೊಂಡ್ವಿ. ಹಾಗಾಗಿ ಪ್ರತಿಯೊಂದು ನಿಮಿಷನೂ ಕೂಡ ಇಂಪಾರ್ಟೆಂಟೇ, ಪ್ರತಿಯೊಂದು ಕ್ಷಣಗಳು ಕೂಡ ಇಂಪಾರ್ಟೆಂಟೇ. ಯಾಕಂದರೆ ಪ್ರತಿಯೊಂದು ಕ್ಷಣನೂ ಕೂಡ ವ್ಯಕ್ತಿಯನ್ನು ಯಾವುದಾದ್ರೂ ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಸಾಧನೆಯತ್ತ ಕರೆದೊಯ್ಯಲು ಪ್ರಯತ್ನಿಸ್ತಾ ಇರುತ್ತೆ. ಸಮಯದ ಜೊತೆ ನಾವು ಕೈ ಜೋಡಿಸಿದ್ರೆ ನಮ್ಮ ಅಭಿವೃದ್ಧಿ ಇನ್ನೂ ಉತ್ತಮವಾಗುತ್ತೆ. ಜೊತೆಗೆ ನಾವು ಸಮಾಜಕ್ಕೆ ಈಗಿರುವಂಥ ಸ್ಥಿತಿಗಿಂತ ಇನ್ನೂ ಒಳ್ಳೆಯ ರೀತಿಯಲ್ಲಿ ಕೊಡುಗೆಗಳನ್ನು ಕೊಡಬಹುದು. ಸಮಯನೇ ನಮಗೋಸ್ಕರ ದುಡಿತಿದೆ ಅಂದಮೇಲೆ ಸಮಯಕ್ಕೋಸ್ಕರ ನಾವು ಎಫರ್ಟ್ ಹಾಕೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಹಾಗಾಗಿ ಎರಡು ಕೈ ಸೇರಿದ್ರೇ ಚಪ್ಪಾಳೆ ಅನ್ನೋ ಹಾಗೆ ಸಮಯ ಹಾಗೂ ನಮ್ಮ ಪರಿಶ್ರಮ, ನಮ್ಮ ಆಲೋಚನೆಗಳು ಎರಡೂ ಸೇರಿದ್ರೇ ನಾವು ಮತ್ತು ಸಮಾಜ ಎರಡೂ ಒಟ್ಟೊಟ್ಟಿಗೆ ಹೆಜ್ಜೆಯನ್ನು ಹಾಕ್ಬೋದು. ಹಾಗಾಗಿ ಈ ಒಂದು ಮಾಹಿತಿ ತುಂಬ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸ್ತಾ ಈ ಒಂದು ವಿಡಿಯೋನ, ಈ ಒಂದು ಮಾಹಿತಿಯನ್ನು ತಮ್ಮ ಅಮೂಲ್ಯವಾದ ಸಮಯನ ಕೊಟ್ಟು ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಈ ಒಂದು ಮಾಹಿತಿಯಲ್ಲಿ ಏನಾದರೂ ಒಂದು ತಪ್ಪಿದ್ರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಾದರೂ ಒಂದು ಕರೆಕ್ಷನ್ ಇದ್ದರೆ ಅದನ್ನು ಕೂಡ ತಿಳಿಸಿ, ಅದನ್ನು ಸರಿ ಮಾಡ್ಕೋತೀನಿ. ಯಾವುದಾದ್ರೂ ಮಾಹಿತಿ ತಪ್ಪಾಗಿದ್ರೆ ಅದು ಹೀಗಲ್ಲ ಅಂತ ಹೇಳಿ ನಿಮ್ಮೊಂದಿಗೆ ನಾನು ಕೂಡ ತಿಳ್ಕೊತೀನಿ. ಮಾಹಿತಿ ಯೂಸ್ಫುಲ್ ಆಗಿದ್ರೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.